ಇಲ್ಲಿ ನೋಡಿ ಇಲ್ಲ ನಿನ್ನೆ ಮೇಳ ಹಂಗ ಯಾರೋ ಇವನೇ ಸುಂದ್ರ. ನೀನು ಫೇಮಸ್ ಆಗ್ತೀಯಾ? ಬೇಡ, ನೀನು ಫೇಮಸ್ ಆಗಲ್ಲ. ಇಂಥ ಪ್ಲೇಸಸ್ಗೆ ನಮ್ಮ ಜನರ ಕೊಡುಗೆ ಏನು ಗೊತ್ತಾ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಈ ಬೆಟ್ಟದ ಮೇಯ್ನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಈ ಸ್ಟೆಪ್ಸೇನೆ ಕಾಣ್ತಾ ಇದೆ ನೋಡಿ. ಸಖತ್ತು ಸ್ಟೀಪ್ ಇದೆ. ಒಂದು ಟೈಮಲ್ಲಿ ಆಧ್ಯಾತ್ಮಿಕ ಸ್ಥಳ ಆಗಿತ್ತು ಈ ಪ್ಲೇಸು. ಬಟ್ ಇವಾಗ ಇಡೀ ಇಂಡಿಯಾದಲ್ಲೇ ಇರೋ ಏಕೈಕ ರಣ ಹದ್ದುಗಳ ತಾಣ ನಮ್ಮ ರಾಮನಗರ. ಅದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು. ಇಂಥ ಚಿಕ್ಕ ರೂಮಲ್ಲಿ ಎಷ್ಟೊಂದು ಇನ್ಫಾರ್ಮೇಷನ್ಸ್ ಇದೆ. ರಾಮನಗರದ ಸ್ಲಾಟ್ ಕರಡಿಗಳಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಹಲೋ ಗೈಸ್, ಶುಭೋದಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನಯ್ಸ್ ಮಿನಿಯಾ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀವ ಅಂತ ಭಾವಿಸ್ತಾ ಇವತ್ತಿನ ಪಯಣನ ಶುರು ಮಾಡೋಣ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತೇ ಇದೆ. ಎಸ್, ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಆ ಬೆಟ್ಟ ಬಂದ್ಬಿಟ್ಟು ಓಪನಿಂಗ್ ಟೈಮ್ಸು 9 o'clockಗೆ. ಸೊ ಅದಕ್ಕೆ ಈಗ 7:30 ಆಗಿದೆ. ಎಸ್, ಈಗ ಬೊಮ್ಮಸಂದ್ರದಲ್ಲಿದ್ದೀನಿ. ಜಿಗಣಿಲಿ ನಮ್ಮ ಹುಡುಗ ಒಬ್ಬ ಜಾಯ್ನ್ ಆಗ್ತಾನೆ, ಮಧು ಅಂತ ಹೇಳಿ. ಅವನ್ನ ಪಿಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ತುಂಬ ದಿನ ಆಯಿತು ಎಲ್ಲೋ ರೈಡ್ ಮಾಡಿದ್ದಿಲ್ಲ. ಆಫ್ಟರ್ ಮಡಿಕೇರಿ ರೈಡ್ ಸೀರೀಸ್ ಆದಮೇಲೆ ಇವತ್ತು ಹೆಂಗೋ ಹಾಲಿಡೇ, ಗಾಂಧಿ ಜಯಂತಿ. ಸೊ ಮನೇಲಿ ಇದ್ಬಿಟ್ಟು ಏನು ಮಾಡೋಣ ಹೇಳಿ. ಸೊ ಅದಕ್ಕೇ ಹಂಗೂ ಹೋಗ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಿಕೊಂಡು 7 ಗಂಟೆಗೆ ಎದ್ದು 7:30ಗೆ ಹೋಗ್ತಾ ಇದ್ದೀನಿ. ಸದ್ಯ ಖಾಲಿ ಇದೆ ಇವತ್ತು. ಹೈಕಿಂಗ್ ತುಂಬ ದಿನ ಆಯಿತು ಮಾಡ್ದಲೆ, ಬೆಟ್ಟ ಗಿಟ್ಟ ಹತ್ತದಲೆ. ಸೊ ಅದಕ್ಕೇ ಸ್ವಲ್ಪ ಬಾಡಿಗೂ ಸ್ಟ್ರೆಸ್ ಕೊಡೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಪ್ಲ್ಯಾನ್ ನಂದಲ್ಲ, ನಮ್ಮ ಹುಡುಗಂದು. ಬನ್ನಿ ಅವನ್ನ ಮೀಟ್ ಮಾಡಿಸ್ತೀನಿ. ಫಸ್ಟು ಜಿಗಣಿಗೆ ಹೋಗೋಣ. ಟೀ ಎಲ್ಲಿ ಸಿಗ್ತೈತೆ? ಬಟ್ ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ. ಟೋಲ್ ಆದಮೇಲೆ ಚೆನ್ನಾಗಿ ಡೆವಲಪ್ ಆಗುತ್ತೆ ಇನ್ನು. ಓಕೆ, ಅಟ್ ಪ್ರೆಸೆಂಟ್ ಬಿಡ್ದಿಲಿದ್ದೀವಿ. ಬಿಡ್ದಿ ಅಂದಮೇಲೆ ಗೊತ್ತಲ್ಲ, ಇಡ್ಲಿ, ತಟ್ಟೆ ಇಡ್ಲಿ ನಾನು ತಿನ್ಕೊಂಡು ಹೋಗೋಣ. ಟೈಮ್ ಎಷ್ಟು ಮದ? ಓಕೆ, ಟೈಮ್ 9 o'clock ಆಗಿದೆ. ಎತ್ತ ನೋಡಿದಾವತ್ತ ತಟ್ಟೆ ಇಡ್ಲಿ ಅದೇ ಅಬ್ಬಾ ಇಲ್ಲಿ. ಹೋಟೆಲ್ ಅನ್ನಪೂರ್ಣೇಶ್ವರಿ. ಇಲ್ಲಿ ನೋಡಿ ಇಲ್ಲ ನಿನ್ನೆ ಮೇಳ ಹಂಗ ಮಧು ಅಂತ. ಬಿಡದಿಗೆ ಬಂದಾಗ ಇಡ್ಲಿ ತಿನ್ನೋದಂತ ಮರಿಬೇಡಿ. ನಿಮ್ಮ ಅಪ್ಪ ಕೊಡ್ತಾನೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ ನಿನ್ನ. ಓಕೆ, ಇಲ್ಲಿಂದ ಜಸ್ಟ್ 12 kilometers ಇದೆ ಬೆಟ್ಟ. ಆ್ಯಕ್ಚುಲಿ ಬೇಗನೆ ಹೋಗ್ಬೇಕಾಗಿತ್ತು, ಬಟ್ 9 o'clockಗೆ ಓಪನ್ ಆಗೋದು ಬೆಟ್ಟ. ಸೊ ಅದಕ್ಕೇ ಟೈಮ್ ಎಷ್ಟು ಮದು? ಓಕೆ, ಟೈಮು 10 ಗಂಟೆ ಆಗಿದೆ. ಓಕೆ, ಫೈನಲಿ ಎಂಟ್ರೆನ್ಸಲ್ಲಿದ್ದೀವಿ. ಶ್ರೀ ರಾಮದೇವರ ಬೆಟ್ಟ, ರಣಹದ್ದು ವನ್ಯಜೀವಿ ಧಾಮ. ಓ, ಪ್ಲಾಸ್ಟಿಕ್ ಬಾಟಲ್ ಅಲೋ ಇಲ್ಲ. ಪಕ್ಕ ಸಿಗೆ ಬೀಳ್ತೀವಿ ಗೈಸ್. ಚಿಪ್ಸು ಎಲ್ಲ ತಗೊಂಡಿದ್ದೀವಿ ಗೈಸ್. ಪ್ಲಾಸ್ಟಿಕ್ ಕಂಪ್ಲೀಟ್ ಬ್ಯಾನ್ ಅಂತ. ಚಿಪ್ಸು, ಜ್ಯೂಸು, ವಾಟರ್ ಎಲ್ಲ ಇಲ್ಲೇ ಇಸ್ಕೊಂಡ್ರು. ಅದಕ್ಕೆ ಬ್ಯಾಗೇ ಇಟ್ಬಿಟ್ಟು ಬಂದೆ ಅಲ್ಲೇನೆ. ಓಹೋ,
ಬೆಟ್ಟ ಕಂಪ್ಲೀಟ್ ನೋಡೋದಕ್ಕೆ 2 hours ಬೇಕಂತೆ. ಈ ಬೆಟ್ಟ ಏನು ಕೇಳಿ ಫೇಮಸ್ಸು, ಬನ್ನಿ ಹೇಳ್ತೀನಿ ಮುಂದೆ. ಓಹೋ ಹೋ ಹೋ ಹೋ, ಜನ ಒಂದು ಲೆವೆಲ್ಗೆ ಇದೆಯಪ್ಪ. ಏನು ಮಾಡೋದು, ಜನ ಹಿಂಗಿದೆ. ಸೈಡನ ಬಿಡು. ಯಾವ ಇವೆಲ್ಲ ಸ್ಟೆಪ್ಸು 400 ಸ್ಟೆಪ್ಸ್. 400 ಸ್ಟೆಪ್ಸ್ ಅಂತೆ. ಪ್ಲಸ್ ಏನಂದರೆ ಶೂ ಹಾಕ್ಕೊಂಡೇ ಹೋಗ್ಬೋದು, ಶೂ ಸ್ಲಿಪ್ಪರ್ಸ್ ಅಲೋ ಇದೆ. ಫಸ್ಟ್ ಟೈಮ್ ಅಂತ ಕಾಣುತ್ತೆ ಒಂದು ಟೆಂಪಲ್ಗೆ, ಬಟ್ ಔಟ್ಸೈಡ್ ಬಿಟ್ಟು ಹೋಗ್ಬೇಕು. ಸ್ಟೆಪ್ಸ್ ಅಷ್ಟಲ್ಲೇ ಎಳಿಯುತ್ತೆ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. 50 ಸ್ಟೆಪ್ಸ್ನ ಕವರ್ ಮಾಡಿದ್ದೀವಿ. ಇಳಿತಾ ಇದೆ ಅಲ್ಲ. ಆ್ಯಕ್ಚುಲಿ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ, ತುಂಬ ವೇಸ್ಟ್ ಮಾಡಿದ್ದೀವಿ 10 ಸ್ಟೆಪ್ಸಿಗೂ. ಅದು ಫುಲ್ ಫ್ಯಾಟೇ ಇದೆ ಬಾಡಿಲಿ, ಎಲ್ಲಿ ಕರಗುತ್ತೆ. ತುಂಬ ಟೆಂಪಲ್ ಇದೆ ಇಲ್ಲಿ, ಬಟ್ ಸಮಸ್ಯೆ ಏನಂದರೆ ಶೂ ಹಾಕೊಂಬಂದಿದ್ದೀನಿ, ಪದೇ ಪದೇ ಬಿಚ್ಬಿಟ್ಟು ಹೋಗೋದಕ್ಕಾಗಲ್ಲ. ಓಕೆ ಮಗ ಹೋಗ್ಬ. ಟೆಂಪಲ್ ಬಂದ್ಬಿಟ್ಟು ಇದೆ ಲಾಸ್ಟು. ನಾವು ಪೀಕ್ ಹೋಗೋಣ ಅಂತ. ಪೀಕ್ ಚೆನ್ನಾಗಿದೆ, ಅಲ್ಲಿ ಕೆಲವೊಂದು ಸ್ಟೆಪ್ಸ್ ಇದೆ ಗೈಸ್, ಬಂಡೆ ಮೇಲಿದೆ, ಸ್ವಲ್ಪ ಕಷ್ಟ ಹತ್ತೋದಿಕ್ಕೆ. ಇಂಥ ಪ್ಲೇಸಸ್ಗೆ ನಮ್ಮ ಜನರ ಕೊಡುಗೆ ಏನು ಗೊತ್ತಾ, ಏನು ಮದು ಅಮರ ಪ್ರೇಮಿ. ಇದು ಇಂಥ ಕೊಡುಗೆಗಳು ತುಂಬ ಇದೆ. ನಾವು ಹೋಗ್ಬೇಕಾಗಿರೋ ಪೀಕ್ ಬಂದ್ಬಿಟ್ಟು ಅಲ್ಲಿದೆ ನೋಡಿ. ಓಡ್ರೋ ಇದು ಸರ್ಜ ಆ್ಯಂಡ್ ಇನ್ನೊಂದು ಎಲ್ಲರಿಗೂ ಗೊತ್ತೇ ಇರೋದೆ, ಅದಕ್ಕೆ ನಾನು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಶೋಲೆ ಮೂವಿ ಇದೆಯಲ್ಲ ಅಮಿತಾಬ್ ಬಚ್ಚನ್ದು, ಇಲ್ಲೇ ಅಂತೆ ಶೂಟಿಂಗ್ ಆಗಿದ್ದು. ಎಕ್ಸಾಕ್ಟ್ 80 ಡಿಗ್ರಿ ಇದೆ, 90 ಡಿಗ್ರಿ ಇಲ್ಲ. ರೆಡಿ. ಈ ಬೆಟ್ಟದ ಮೇನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಈ ಸ್ಟೆಪ್ಸೇನೆ. ಕಾಣ್ತಾ ಇದೆ ನೋಡಿ, ಸಖತ್ ಸ್ಟೀಪ್ ಇದೆ. ಜಸ್ಟ್ ಇಷ್ಟನ್ನು ಕವರ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ಹತ್ತಬೇಕು. ಏನು ಮದ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ಹತ್ತಬೇಕು. ಹೆಚ್ಚು ಕಮ್ಮಿ ಆದರೆ ನಾವೇ ಕಮ್ಮಿ ಆಗ್ಬಿಡ್ತೀರಿ. ಒಂದು ಟೈಮಲ್ಲಿ ಆಧ್ಯಾತ್ಮಿಕ ಸ್ಥಳ ಆಗಿತ್ತು ಈ ಪ್ಲೇಸು, ಬಟ್ ಇವಾಗ ಏನಾಗಿದೆ ಮದ, ಬರೀ ಇಂಥದೆಯ. ಇದು ಬಂದ್ಬಿಟ್ಟು ಒನ್ ವೇ ಅಷ್ಟೇ. ಆ ಕಡೆಯಿಂದ ಯಾವ ಇಳಿತಿದ್ದಾವೆ ಗೈಸ. ನಮ್ಮ ಮದ್ದು ನೆಕ್ಸ್ಟ್ ಎಲ್ಲನ MLA ಆದವೆ, ಇಲ್ಲೇನೋ ಲಿಫ್ಟ್ ಮಾಡಿಸ್ತಾನಂತೆ, ಲಿಫ್ಟ್ ಅಥವಾ ಎಲಿವೇಟ್ರು. ಬಿಕಾಸ್ ಅವ್ನ ಕಣ್ಣಿಂದ ಹೆಣ್ಮಕ್ಳು ಕಷ್ಟ ನೋಡೋಕ್ಕಾಗ್ತಿಲ್ಲ. ಲೇ ಏನೇ ಕೆಲಸ ಮಾಡ್ತೀನಿ ನೀನು? ಅಣ್ಣ ಏನು ಕೆಲಸ ಇಲ್ಲ ಅಣ್ಣ. ವ್ಯೂ ಅಂತೂ ಚೆನ್ನಾಗಿದೆ, ಅದನ್ನೇ ಎಂಜಾಯ್ ಮಾಡ್ತಾ ಇದ್ದೀವಿ. ಆಧ್ಯಾತ್ಮಿಕ ಮನಸ್ಥಿತಿ ಉಳ್ಳಂಥ ಜನಗಳು ಇಂಥ ಬೆಟ್ಟನ ಸ್ಕಿಪ್ ಮಾಡೋದು ಬೆಟರ್ ಇಲ್ಲಿ, ಬಿಕಾಸ್ ಎಂಜಾಯ್ಮೆಂಟ್ಗೆ ತುಂಬ ಜನ ಬರ್ತಿದ್ದಾರೆ. ಒಂದು ಕಾಲದಲ್ಲಿತ್ತು ಅದೆಲ್ಲ ಅಲ್ಲ ಮದು? ಹೌದು, ಜಸ್ಟ್ ಫಾರ್ ಎಂಜಾಯ್ಮೆಂಟ್. ಈಗ ಟೆಂಪಲ್ ಅನ್ನೋದೇನು ಕಂಪ್ಲೀಟ್ ಆಗೇ ಆಗಿಬಿಟ್ಟಿದೆ. ಸುಮಾರು ಒಂದು 3-4 ಟೆಂಪಲ್ ಇದೆ ವ್ಯೂ ನೋಡೋಕ್ಕೆ. ಹಾಂ, ಫ್ಯಾಮಿಲಿ ಜೊತೆ ಬಂದರೆ 4-5 ಟೆಂಪಲ್ ಇದೆ. ಟೆಂಪಲ್ಗಂತೂ ಮೋಸ ಇಲ್ಲ, ಸಿಕ್ಕಾಪಟ್ಟೆ ಟೆಂಪಲ್ಸ್ ಇದೆ. ಬಟ್ ಮೇನ್ ಅಟ್ರಾಕ್ಷನ್ ಏನಂದರೆ ಈ ಪೀಕ್ ಅಷ್ಟೇ. ಹತ್ತಾನೆ ಎಲ್ಲಾದ್ರೂ ಬಿದ್ರೇ ನನಗೆ ಭಯ. ಮನೇಲಿ ಬೇರೆ ಒಬ್ಬನೇ ಮಗ. ನಮ್ಮ ಹುಡುಗ ಅಂತ ಹತ್ಬಿಟ್ಟ ಗೈಸ್ ನೋಡಿ. ಹುಡುಗ ಹತ್ತಿ ರೀಚ್ ಮಾಡಿದ್ದಾರೆ, ಕ್ಯಾಮ್ರಾ ನನ್ನ ಕೈ ಕೊಟ್ಟಿದ್ದಾರೆ, ಹಿಡ್ಕೊಂಡು ಹತ್ತು ಮಗನೇ ಅಂತ. ಓಕೆ, ಫೈನಲಿ ವಿ ಡಿಡ್ ಇಟ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಲ್ಲೇ ಶೂಟಿಂಗ್ ಇದಿಲ್ಲೇ. ಆ ಸೈಡ್ ಸಿಟಿ ಎಲ್ಲ ಬಂದ್ಬಿಟ್ಟು ರಾಮನಗರ ಸಿಟಿ, ಅದು ಹೈವೇ ಇದೆ ನೋಡಿ, ನಮ್ಮ ಮೈಸೂರು ಬೆಂಗಳೂರು ಹೈವೇ ಅಲ್ಲಿ ಕಾಣ್ತಾ ಇದೆ. ಹೆಂಗಿತ್ತು ಮದು ಪ್ಲೇಸು? ಸೂಪರ್ ನೈಸ್. ಇಂಥ ಬಿಸಿಲಲ್ಲಿ ಒಂದು ಒಳ್ಳೆ ಜಾಗ ಹುಡುಕೊಂಡಿದ್ದೀವಿ. ಅವಾಗಲೇ ಹೇಳೋದು ಮತ್ತೆ, ರಾಮನಗರ ಈ ಬೆಟ್ಟ ಫೇಮಸ್ ಆಗಿದ್ದೇನು ಕೇಳಿ. ಎಸ್,
ರಣ ಹದ್ದುಗಳ ಪಕ್ಷಿಧಾಮ, ಲೈಕ್ ರಣ ಹದ್ದುಗಳ ವನ್ಯಜೀವಿ ಧಾಮ ಈ ರಾಮನಗರ ಬೆಟ್ಟ. ಇಡೀ ಇಂಡಿಯಾದಲ್ಲೇ ಇರೋ ಏಕೈಕ ರಣ ಹದ್ದುಗಳ ತಾಣ ನಮ್ಮ ರಾಮನಗರ. ಅದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು. ಬಟ್ ಏನಂದರೆ ಇಲ್ಲೇನಕ್ಕೆ ಮಾಡೋದು ಅಂದರೆ ಹದ್ದುಗಳಿಗೆ ಏನು ಸಂತಾನೋತ್ಪತ್ತಿ ಏನಿದೆ ಅದು ಇಲ್ಲಾಗುತ್ತೆ. ಸೊ ಅದಕ್ಕೆ ಅದೊಂದು ಜಾಗನ ಗುರುತಿಸ್ಬಿಟ್ಟು ಅದಕ್ಕಂತಲೇ ಒಂದು ಸ್ಪೆಷಲ್ ನೇಮ್ ಕೊಟ್ಟಿದ್ದಾರೆ, ಇಂಡಿಯಾಸ್ ಫಸ್ಟ್ ಉಲ್ಚರ್ ಸ್ಯಾಂಚುರಿ, ಭಾರತದ ಮೊದಲ ರಣ ಹದ್ದುಗಳ ತಾಣ ಆ್ಯಂಡ್ ವನ್ಯಜೀವಿ ಧಾಮ ಅಂತಲೇ ಹೇಳ್ಬೋದು. ಏನು ಹೇಳೋದು, ನಮ್ಮ ರಾಮನಗರ ನಮ್ಮ ಹೆಮ್ಮೆ ಅಲ್ವಾ ಮಧು? ಅಷ್ಟೇ. ಅಣ್ಣ ಫುಲ್ ಬ್ಯುಸಿ ಆಗವನೆ, ಇನ್ಸ್ಟಾದಲ್ಲಿ ಒಂದಿಷ್ಟು ಫೋಟೋಸ್ ತಗೊಂಡ ಅಪ್ಲೋಡ್ ಮಾಡ್ತಾನೆ. ಮಿನಿಮಮ್ 1K ಲೈಕ್ಸ್ ಆದಮೇಲೆ ಅಂತ ಇಲ್ಲಿಂದ ಎದ್ದೋಣೋದು. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದ್ದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ. ಶೋಲೆ ಮೂವಿ ಇಲ್ಲೇ ಅಂತಪ್ಪ ಶೂಟಿಂಗ್ ಮಾಡಿದ್ದು. ಆ ಮೂವಿ ನಾನಂತೂ ನೋಡಿಲ್ಲ. ಮಧು ನೋಡಿದ್ಯಾ? ನಾನು ನೋಡಿಲ್ಲ. ಅದ್ಯಾವ್ದು 50 ವರ್ಷ 60 ವರ್ಷದಿಂದ ಬಂದರೆ ನಾನೇನು ನೋಡ್ತೀನಿ. ಅದೆಲ್ಲ 70s ಅಂತೆ ಬಂದಿದ್ದು. ನೀ 10 ವರ್ಷದಿಂದ ಬಂದಿರೋ ಮೂವಿ ನೋಡಿಲ್ಲ. ಅಮಿತಾಬ್ ಬಚ್ಚನ್ 10 ವರ್ಷದಿಂದ ಯಾವ ಮೂವಿ ಬಂತು ಅದೇ ನೋಡಿಲ್ಲ ನಾನು. ಇನ್ನಿನ 70-80 ವರ್ಷದಕ್ಕೆ ಹೋದ್ರೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಿಮಗೆ ಭಕ್ತಿ ಅನ್ನೋದು ಜಾಸ್ತಿ ಇದ್ರೆ ಕೆಳಗಡೆ ಟೆಂಪಲ್ಸ್ ಇದೆ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ. ಏನಂತೀರಾ ಅಷ್ಟೇ. ಅಥವಾ ನೀವು ಈ ನೇಚರ್ನ ನೀವು ಎಂಜಾಯ್ ಮಾಡಬೇಕು ಅಂದರೆ ಮೇಲೆ ಪೀಕ್ ಇದೆ, ಬಂದ್ಬಿಟ್ಟು ಎಂಜಾಯ್ ಮಾಡಿ ಅಷ್ಟೇ. ಆ್ಯಂಡ್ ಮತ್ತೆ ನನ್ನ ಸಜೆಷನ್ ಏನಂದರೆ ಸಿಂಗಲ್ ಆಗಿ ಬನ್ನಿ, ಅಲೋನ್ ಆಗಿ ಬನ್ನಿ, ಎಂಜಾಯ್ ಮಾಡಿ ಹೋಗಿ. ಮಗ ಲೈಫ್ ಲಾಂಗ್ ಹಿಂಗೆ ಎದ್ಬಿಡ್ತೀವಿ ನಾವು. ನಮಗೂ ಒಳ್ಳೆ ಟೈಮ್ ಬರ್ತದೋ. ಟ್ಯಾಲೆಂಟ್ ಇದ್ದವ್ನು ಯಾವನ್ನೇ ಆಗಿ ಮೇಲ್ ಬಂದೇ ಬರ್ತಾನೆ. ಅದಕ್ಕೆ ತಾನೇ ನಾವು ಕಷ್ಟಪಡ್ತಾ ಇರೋದು. ಏನು ಆಟ ಅನ್ನೋದು? ಹೆಂಗೆ ಆಡೋದು ಅದು? ಏನು ನೇಮು? ಹೆಸರು ಹೊಸನಾ? ಸ್ಕೂಲಿಗೆ ಹೋಗಿಲ್ಲ? ಸ್ಕೂಲ್ ಇವತ್ತು ಇದು ಗಾಂಧಿ ಗಾಂಧಿ ಜಯಂತಿನ? ಅದಕ್ಕೆ ಯಾಕೆ ಫಂಕ್ಷನ್ ಮಾಡಲ್ಲ ಗಾಂಧಿ ಜಯಂತಿದು? ಅವಾಗ ಮಾಡ್ಬಿಟ್ಬಿಟ್ರು. ಏನು ಕೊಟ್ಟರು ಮಾಡಿ? ಇದು ಕೇಸರಿ ಬಾತು, ಇದು ಬಾತು. ಏನು ಗಾಂಧೀಜಿ ಯಾರು? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹೌದಾ? ನೋಡಿದ್ದ ನೀನು? ನೋಡಿಲ್ಲ. ಹೌದಾ? ಎಷ್ಟನೇ ಕ್ಲಾಸು? 7. ಓಕೆ, ಚೆನ್ನಾಗಿ ಓದಿ, ಎಂಜಾಯ್. ಯಾಕೆ ಯಾಕೆ ಏನಾಗುತ್ತೆ? ಫೇಮಸ್ ಆಗ್ತೀಯ ನೀನು? ಫೇಮಸ್ ಆಗ್ತೀಯಾ? ಬೇಡ, ನೀನು ಫೇಮಸ್ ಆಗಲ್ಲ. ಅಂಡ್ ಇಲ್ಲಿ ಇನ್ಫಾರ್ಮೇಷನ್ ಆಫೀಸ್ ಇದೆ. ಲೈಟ್ ಇಲ್ವಾ? ನೋಡಿ, ಇಂಥ ಚಿಕ್ಕ ರೂಮಲ್ಲಿ ಎಷ್ಟೊಂದು ಇನ್ಫಾರ್ಮೇಷನ್ಸ್ ಇದೆ. ರಾಮನಗರದ ಸ್ಲಾತ್ ಕರಡಿಗಳಂತ. ಹಾಂ, ರಾಮನಗರ ಪಕ್ಷಿ ಸಂಕುಲ. ಆ್ಯಂಡ್ ಸಾವಣದುರ್ಗ ಬೆಟ್ಟ ಇದೆ ನೋಡಿ. ಹಂದಿಗುಂದಿ ಬೆಟ್ಟ. ಆ್ಯಂಡ್ ನಾವು ಹೋಗಿದ್ದು ಈ ಬೆಟ್ಟ ಅಲ್ಲ? ಓಕೆ, ನಾವು ಹೋಗಿದ್ದು ಈ ಬೆಟ್ಟ. ಆ್ಯಂಡ್ ಇದವೆಲ್ಲ ಈಗಲೇ ಯಾವ್ದು ಮದು ಇದಾ? ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಐ ಹೋಪ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನಯ್ಸ್ ಮಿನಿಯಾ. ಥ್ಯಾಂಕ್ ಯು. ಡೌಟ್ ರಾಜ, ನಾನು ಡೌಟೇ ಕೇಳಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು.